ಪ್ರಾತಸ್ಮರಣೀಯರಾದ ಪೂಜೆ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳನ್ನ ತನ್ನ ಹೃದಯದಿಂದಲೇ ಧ್ಯಾನಿಸಿಕೊಂಡು ಈ ಶತಮಾನದ ಸಂತರು ಜ್ಞಾನ ಯೋಗಿಗಳು ಈ ಸಲೋಟಿ ಗ್ರಾಮದಲ್ಲಿ ಒಂದು ತಿಂಗಳ ಕಾಲ ಜಪಯಜ್ಞವನ್ನ ಜ್ಞಾನ ಯಜ್ಞವನ್ನು ನಡೆಸಿಕೊಟ್ಟಂತ ಜ್ಞಾನಯೋಗಿ ಪೂಜ್ಯ ಗುರುದೇವರ ಶ್ರೀಚರಣಕ್ಕೆ ಭಕ್ತಿ ನಮನಗಳನ್ನು ಸಲ್ಲಿಸಿ ಸಲೋಟಿಗೆಯ ಗ್ರಾಮದ ಎಲ್ಲ ಸಮಸ್ತ ಭಕ್ತರ ಇಚ್ಛೆ ಒಂದಿತ್ತು. ಏನು ಇತ್ತು ಅಂದ್ರೆ, ಅಪ್ಪುಗಳು ಜ್ಞಾನ ದಾಸೋಹ ಮಾಡಿ ಹೋದಂತ ಈ ಪವಿತ್ರ ಸ್ಥಳ ಇಂಡಿ ತಾಲೂಕಿನಲ್ಲಿ ಅವರು ಪ್ರವಚನವನ್ನೇ ಮಾಡಿದಂತ ಸ್ಥಳವೇ ಆಶ್ರಮವಾಗಿದ್ದು ಯಾವುದಂದ್ರೆ ಅದು ಮೊದಲು ಸಲೋಟಿಗೆ ಅನ್ನುವಂಥದ್ದು. ಇವತ್ತು ನಾವು ಬಹಳ ಸಂತೋಷ ಮತ್ತು ಅಷ್ಟೇ ಹೆಮ್ಮೆಯಿಂದ ನೀವು ಹೇಳ್ಕೊಡ್ತೀವಿ. ಇವತ್ತು ಆ ಇಚ್ಛೆ, ಆ ಜ್ಞಾನ ದಾಸೋಹವನ್ನ ಮತ್ತೆ ನಮ್ಮಲ್ಲಿ ಪ್ರಾರಂಭಿಸಬೇಕನ್ನಂತ ಇಚ್ಛೆಯಿಂದ ಸಮಸ್ತ ಸಲೋಟಿಗೆ ನಾನು ಇಲ್ಲಿ 10-15 ಸಲ ಬಂದೀನಿ. ಇದನ್ನ ಎಲ್ಲ ವ್ಯವಸ್ಥಿತವಾಗಿ ಒಂದು ಸಂಸ್ಥೆ ಮಾಡಿ, ಆ ಸಂಸ್ಥೆಯ ವತಿಯಿಂದ ಇಲ್ಲಿ ಏನು ನಡಿಬೇಕು ಅನ್ನಂತ ಕಾರ್ಯಕ್ರಮವನ್ನು ಅಪ್ಪುಗಳಿಂದ ಇದ್ದಾಗಲೇ ಅದಕ್ಕೆ ಇಲ್ಲಿ ಬಂದು ನಾನು ಹೋಗಿದ್ದೆ. ಅಪ್ಪುಗಳಲ್ಲಿ ಕೆಲವೊಂದು ಮಾತನ್ನು ಹೇಳುತ್ತಿದ್ದರು. ಇವತ್ತ ಈ ಒಂದು ಕಾರ್ಯಕ್ರಮದ ಪಾವನ ಸಾಹಿತ್ಯ, ಈ ಕಾರ್ಯಕ್ರಮ ನಮಗೆ ಗೊತ್ತಿದೆ. ಅದೊಂದು ನೂತನವಾಗಿ ಕಟ್ಟಿರುವಂತ ಆಶ್ರಮದ ಉದ್ಘಾಟನೆ, ಒಬ್ಬ ಯೋಗ್ಯ ಗುರುವಿನ ಶಿವಕಾರ ಸಮಾರಂಭದ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಇಳಕಲ್ಲದ ಶ್ರೀಮಠದ ಪೂಜ್ಯರಾದ ಶ್ರೀಮಂದಿರಂಜನ ಪ್ರಣವ ಸ್ವರೂಪಿ ಗುರುವಾಂತಪ್ಪಗಳ ಸನ್ನಿಧಾನದಲ್ಲಿ, ನವಲಗುಂದದ ಪೂಜ್ಯರ ಸನ್ನಿಧಾನದಲ್ಲಿ ಈ ಮಠದ ಉತ್ತರಾಧಿಕಾರಿಗಳಾಗಿ ಇವತ್ತ ನೀವು ಸ್ವೀಕಾರ ಮಾಡಿರುವಂತ ಅತ್ಯಂತ ಸಾತ್ವಿಕರು, ಸಾಹಿತಿಗಳು, ಜ್ಞಾನ ಪ್ರಸಾರಕರು, ಗುರುದೇವರ ಗ್ರಂಥ ಪ್ರಕಟಣೆಯಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡಿರುವಂತ ಪೂಜ್ಯ ಸಂಗಮೇಶ್ವರ ಸ್ವಾಮೀಜಿಯವರ ಕೂಡ ಶರಣಾರ್ಥಿ ಸಲ್ಲಿಸಿ, ಈ ಭಾಗದ ಜನಪ್ರಿಯ ಶಾಸಕರು. ಯಾಕೆ ಜನಪ್ರಿಯ ಶಾಸಕರು ಅಂದ್ರೆ, ಬರೀ ಜನರ ಸೇವೆ ಮಾಡುವರಲ್ಲ, ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿದವರು. ಇಷ್ಟೇ ಅಲ್ಲ, ಜ್ಞಾನಯೋಗಿ ಸಿದ್ದೇಶ್ವರಪ್ಪಾಜಿಯವರ ಒಂದು ಪರಿಚಯ ನಮ್ಮ ಮಕ್ಕಳ ಪಠ್ಯ ಪುಸ್ತಕದಲ್ಲಿ ಬರುವಂತೆ ಧ್ವನಿ ಎತ್ತಿದವರು ಯಾರಂದ್ರೆ ಇವತ್ತು ಯಶವಂತರಾಯ ಗೌಡರು ಅನ್ನುವಂಥದ್ದು ನಮ್ಗೆಲ್ಲರಿಗೆ ಗೊತ್ತಿದೆ. ಅಂತ ಗುರುಗಳಿಗೆ ಪ್ರೀತಿ ಪಾತ್ರರಾದ ಶಾಸಕರಾದ ಯಶವಂತರಾಯ ಪಾಟೀಲ್ ಅವರಲ್ಲಿ, ಎಲ್ಲ ಪೂಜ್ಯರಲ್ಲಿ, ಎಲ್ಲ ಹಿರಿಯರಲ್ಲಿ, ತಮ್ಮೆಲ್ಲರಲ್ಲಿ ಅನಂತ ಶರಣಾರ್ಥಿಗಳು. ನಿಮ್ಮ ತಾಳ್ಮೆ ಇವತ್ತು ಗೊತ್ತಾಗ್ತದೆ. ನೀವೆಲ್ಲರೂ 8 ಗಂಟೆಗೆ ಬಂದಿರಿ, ಈಗ 2:02, 6 ತಾಸು 4-5 ತಾಸುಗಳನ್ನ ಇವತ್ತು ಕುಂತೀವಿ. ಇದು ಏನು ತೋರಿಸ್ತದೆ ಅಂದ್ರೆ, ಸಿದ್ದೇಶ್ವರಪ್ಪಾಜಿಯವರ ಮೇಲೆ ಇಟ್ಟ ಭಕ್ತಿಯನ್ನ ಇವತ್ತ ಈ ಸಭೆ ತೋರಿಸ್ಕೊಡ್ತದಂತದ್ದು. ತಾಳ್ಮೆ ಅನ್ನಂಥದ್ದು ಇದೆಯಲ್ಲ, ತಾಳ್ಮೆ ಅದಲ್ಲ, ಅದು ಜಗತ್ತಿನೊಳಗ ಯಾರು ಕೊಡುವಂತದ್ದಲ್ಲ. ಆ ತಾಳ್ಮೆ ನಮ್ಮಲ್ಲಿ ಬರ್ಬೇಕಾಗ್ತಾ ಇದೆ. ಅಂತ ತಾಳ್ಮೆ ಇದೆ. ನಾನು ಕುಂತು ವಿಚಾರ ಮಾಡ್ತಾ ಇದ್ದೆ, ಎಲ್ಲ ಸ್ವಾಮಿಗಳು ಮಾತಾಡ್ತಾ ಇದ್ರು, ನೀವು ಮೌನವಾಗಿ ಕೂತಿದ್ದೀರಿ, ನಿಮಗೆ ಹಸಿವೆ ಆಗಿದೆ, ನಮಗೂ ಗೊತ್ತಿದೆ ಅದು. ಆದ್ರೆ ನಾಳೆ ಬರುವ ಶಿವರಾತ್ರಿ ಇದೆಯಲ್ಲ, ಬರ್ತದಲ್ಲ ಮಾರ್ಚದಲ್ಲಿ, ಆ ಶಿವರಾತ್ರಿಯನ್ನ ನೀವು ಇವತ್ತನ್ನ ಮಾಡಿರಿ ಅಂತ ನಾ ತಿಳ್ಕೊಂಡಿದ್ದೆ. ಯಾಕಂದ್ರೆ ಇವತ್ತು ಉಪವಾಸ ಮಾಡಿರಿ ಯಾರ ಸಂಬಂಧ ಅಂದ್ರೆ ಗುರುಗಳ ಸಂಬಂಧ. ಜಗತ್ತಿನೊಳಗೆಲ್ಲ ಸಿಗ್ತದ. ಭೂಮಿಯನ್ನ ಕೊಡೋರದಾರ, ಹೆಣ್ಣನ್ನ ಕೊಡೋರದಾರ, ಮಣ್ಣನ್ನ ಕೊಡೋರದಾರ, ಎಲ್ಲವನ್ನು ಕೊಡೋರದಾರ. ಆದ್ರೆ ಒಬ್ಬ ಯೋಗಿ ಗುರುಗಳನ್ನ ಕೊಡೋರು ಯಾರು ಅಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನಂತದ್ದು ಇವತ್ತು ನಾವು ನೆನ್ಪಿಡ್ಬೇಕು. ಈ ಜಗತ್ತಿಗೆ ಏನ್ ಕೊಟ್ಟರು ಸಿದ್ದೇಶ್ವರ ಮಹಾಸ್ವಾಮಿಗಳಂದ್ರೆ,
ಯಾರಿಗೆ ಭೂಮಿ ಸೀಮೆಯನ್ನು ನಮಗೆ ಕೊಡ್ಲಿಲ್ಲ, ನೀವು ದೊಡ್ಡ ಸಿಂಹಾಸನದಲ್ಲಿ ಕುಂದಿರಿಸಲಿಲ್ಲ, ನಮಗ ಬಳ್ಳಿ ಬಂಗಾರದ ಕಿರೀಟ ಹಾಕಲಿಲ್ಲ. ಯಾವ ಕಿರೀಟನ ಹಾಕಿದರು ಅಂತಂದ್ರೆ ನಿಮ್ಮ ಎಲ್ಲರ ಜನಮಾನಸದ ಅಂತರಂಗದಲ್ಲಿ ಭಕ್ತಿ ಬೀಜವನ್ನು ಬಿತ್ತಿದರು. ಅವರ ಸಾಮೀಪ್ಯಕ್ಕೆ ಎಲ್ಲವನ್ನ ತ್ಯಾಗ ಮಾಡಿ ಬಂದು ಗುರುವೇ ತಾಯಿ ಗುರುವೇ ತಂದೆ ಅನ್ನಂತ ಶಿಷ್ಯರಿಗೆ ಅವರ ಅಂತರಂಗದಲ್ಲಿ ಜ್ಞಾನ ಬಿತ್ತಿ ಅವರಿಗೆ ಜಗತ್ತಿಗೆ ಪ್ರಚಾರ ಮಾಡುವಂತ ಅನೇಕ ಸನ್ಯಾಸಿಗಳನ್ನ ತಯಾರು ಮಾಡಿ ಜಗತ್ತಿಗೆ ಕೊಟ್ಟು ಅವ್ರು ಯಾರಂದ್ರೆ ಸಿದ್ದೇಶ್ವರ ಅಪ್ಪಾಜಿಯವರನ್ನಂತದ್ದು ಇವತ್ತು ನಾವು ನೆನಪಿಸಿಕೋಬೇಕಾಗಿದೆ. ಜಗತ್ತಿನೊಳಗ ಈ ಜಗದ ಕತ್ತಲೆ ಒಬ್ಬ ಕವಿ ಹೇಳ್ತಾರ, ಬ್ರಹ್ಮ ವಿಷ್ಣು ಮಹೇಶ್ವರರು ಜಗದ ಕತ್ತಲೆಯ ಕಳೆಯುವುದಿಲ್ಲ. ಈ ಸೂರ್ಯ ಬಹಳ ದೊಡ್ಡವಾದ, ಈ ಬ್ರಹ್ಮಾಂಡದ ಜಗತ್ತಿನ ಕತ್ತಲೆಯನ್ನು ಕಳಿಬೇಕಾದ್ರೆ ಯಾರಿಂದ ಸಾಧ್ಯ ಇಲ್ಲ, ಒಬ್ಬ ವಿಜ್ಞಾನಿಯಿಂದ ಸಾಧ್ಯ ಇಲ್ಲ. ಒಬ್ಬ ಪಾವಡ ಪುರುಷ ಬಂದ್ರು ಈ ಜಗತ್ತಿನ ಕತ್ತಲೆ ಹೋಗುವುದಿಲ್ಲ. ಈ ಜಗತ್ತಿನ ಕತ್ತಲೆ ಹೋಗ್ಬೇಕಾದ್ರೆ ಯಾರು ಬರಬೇಕಂದ್ರೆ ಸೂರ್ಯ ಉದಯವಾಗಬೇಕಾಗ್ತದೆ. ಸೂರ್ಯ ಉದಯ ಆದಾಗ ಜಗತ್ತಿನ ಕತ್ತಲೆ ಹೋಗ್ತದೆ. ಹಾಗೆ ಒಬ್ಬ ಮಹಾತ್ಮ ಉದಯ ಆಗಿ ಜ್ಞಾನವನ್ನು ಕೊಟ್ಟ ಅಂದ್ರೆ ನಮ್ಮೊಳಗಿರುವ ಜ್ಞಾನ ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ ಅನ್ನಂತ ಮಾತನ್ನ ಬಸವಾದಿ ಶಿವಶರಣರು ನಮಗೆ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇವತ್ತು ಸಮಯ ಆಗಿದೆ, ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದು ಬೇಡ. ಎಲ್ಲ ಪೂಜ್ಯರು ಹೇಳಿದ್ದಾರೆ. ಇವತ್ತು ಬೆಳಿಗ್ಗೆ ಗುರುಗಳ ಒಂದು ಕಾರ್ಯಕ್ರಮ ಆಗಿದೆ. ಎಲ್ಲ ಪೂಜ್ಯರು ಅವರಿಗೆ ತಿಳಿಸಿದ್ದಾರೆ. ಅಪ್ಪುಗಳ ಆಶೀರ್ವಾದ ಸದಾ ಇರಲಿ. ಈ ಒಂದು ಸಾಲೋಟಿಗೆ ಗ್ರಾಮದಲ್ಲಿ ನಿಮ್ಮ ಜ್ಞಾನ ದಾಸೋಹ ಅನ್ನ ದಾಸೋಹ ಸದಾ ನಡೀಲಿ ಅನ್ನಂತ ಆಶೀರ್ವದಿಸಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗ್ತಾ ಇದೆ. ಯಾಕಂದ್ರೆ ಸಹಕಾರ ಇಲ್ಲ ಅಂದ್ರೆ ಜಗತ್ತಿನೊಳಗೆ ಏನು ಬೆಳೆಯುದಿಲ್ಲ. ಇಲ್ಲಿ ಅಪ್ಪುಗಳು ಗಿಡ ಹಚ್ಚೋದ್ರು, ನೀವೆಲ್ಲ ಅದಕ್ಕೆ ಸಸಿ ನೀರು ಹಾಕಿದ್ರಿ, ಆ ಸಸಿ ಸಹಾಯ ತಗೋತದೆ. ಯಾರ ಸಹಾಯ ತಗೋತದ? ಭೂಮಿಯ ಸಹಾಯ ತಗೋತದ, ಸೂರ್ಯನ ಸಹಾಯ ತಗೋತದ, ಮಳೆಯ ಸಹಾಯ ತಗೋತದ. ಎಲ್ಲರ ಸಹಾಯ ತಗೊಂಡು ಬೆಳೀತದ. ಬೆಳೆದು ಮೌನವಾಗಿ ಕುಂದ್ರುದಿಲ್ಲ. ಜಗತ್ತಿಗೆ ಒಂದಿಷ್ಟು ಹಣ್ಣು ಕೊಡ್ತದ. ಗಿಡಕ್ಕೆ ಕುಂದ್ರ ಬಿಸಿಲಿನ ತಾಪ ಆಗಿ ಬಂದಂತವ್ರಿಗೂ ಸ್ವಲ್ಪ ನೆರಳು ಕೊಡ್ತದಲ್ಲ. ಹಾಗೆ ಜಗತ್ತಿನ ಎಲ್ಲ ಆಗು ಹೋಗುಗಳನ್ನ ಸಹಿಸಿಕೊಂಡು ಒಬ್ಬ ಸನ್ಯಾಸಿಯಾಗಿ ಎಲ್ಲ ಧರ್ಮಗಳನ್ನ ಹೀರಿ ತಾನು ಬದುಕಿ ಆ ಜ್ಞಾನವನ್ನ ಜನರಿಗೆ ಕೊಡ್ತಾನಲ್ಲ, ಅವರಿಗೆ ಗುರುಗಳು ಅಂತ ಕರೀತಾರೆ, ಅವರಿಗೆ ಮಹಾತ್ಮರು ಅಂತ ಕರೀತಾರೆ. ಹಾಗೆ ಇವತ್ತು ಆ ಜ್ಞಾನ ಭಾಸ್ಕರನಾದ ಪೂಜ್ಯ ಗುರುದೇವರ ಸಿದ್ದೇಶ್ವರಪ್ಪಾಜಿಯವರು ಇಲ್ಲಿ ಒಂದು ತಿಂಗಳ ಕಾಲ ತಮ್ಮೆಲ್ಲರಿಗೆ ಪ್ರವಚನವನ್ನ ಮಾಡಿದ್ದಾರೆ. ಇವತ್ತು ಅದೇ ಪರುಷ ಕಟ್ಟಿ ಮೇಲೆ ಅದಕ್ಕೆ ಜ್ಞಾನ ಪರುಷ ಕಟ್ಟಿ ಅಂತ ನಾಮಕರಣ ಮಾಡಿದ್ರು. ಜ್ಞಾನ ಯೋಗಿ ಜ್ಞಾನ ನೀಡಿದ ಸಿದ್ದೇಶ್ವರಪ್ಪಾಜಿಯವರ ಜ್ಞಾನ ಪರುಷ ಕಟ್ಟಿ ಅಲ್ಲಿ ಬಂದ್ರೆ ಅಲ್ಲಿ ಕೂತ್ರೆ ಅವರ ನೆನವಾಗ್ತದೆ. ಈ ಆಶ್ರಮದಲ್ಲಿ ಪಾದ ಇಟ್ರ ಅವರ ಸ್ಮರಣೆ ಬರ್ತದೆ. ಇವತ್ತು ಅಲ್ಲಿ ಪೂಜ್ಯರ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮ ಆಗಿದೆ. ತಾವೆಲ್ಲ ಹಿರಿಯರು, ಇಲ್ಲಿ ಹಿರಿಯರು ಪೂಜ್ಯ ಸಂಗಮೇಶ್ವರ ಸ್ವಾಮೀಜಿಯವರು ನೆನಪಿಸಿಕೊಂಡು, ಮಠದಲ್ಲಿ ಸ್ವಾಮಿಗಳು ಇದ್ರು ಕೂಡ ಇಷ್ಟು ಮತಗಳನ್ನ ಇಷ್ಟು ಗಿಡಗಳನ್ನ ಬೆಳೆಸಕ್ ಆಗುವುದಿಲ್ಲ. ಬೆಳೆಸಿದವರದ ಆದ್ರೆ ಕಷ್ಟದ. ಆದ್ರೆ ಸಲ್ಲೋಟಿ ಗ್ರಾಮದಲ್ಲಿ ಪೂಜ್ಯರು ಇರದಿದ್ರು ಕೂಡ ಇಲ್ಲಿ ಸಿದ್ದೇಶ್ವರಪ್ಪಾಜಿಯವರು ಅವ್ರು ನೋಡ್ತಾರೆ ಅಂತ ತಿಳ್ಕೊಂಡು ಈ ಒಂದು ಆಶ್ರಮದಲ್ಲಿ ನಿಸರ್ಗ ಬೆಳೆಸಿರಲ್ಲ, ಈ ನಿಸರ್ಗದೊಳಗ ಅವರು ತುಂಬಿದಾರನ್ನಂತದ್ದು ಇವತ್ತು ನಾವೆಲ್ಲರೂ ತಿಳ್ಕೋಬೇಕು. ಅವ್ರ ಗಿಡದಲ್ಲಿದಾರ, ಇವತ್ತ ಸಂಗಮೇಶ್ವರ ಸ್ವಾಮಿಯವರ ಮನದಲ್ಲಿದಾರ, ಅವರೇ ಕಾರ್ಯ ಮಾಡ್ತಾರನ್ನಂತ ಭಾವವನ್ನು ನೀವು ತಾಳ್ಕೊಂಡಿರಿ. ಇವತ್ತ ತಾವೆಲ್ಲರೂ ಹೆಣ್ಮಕ್ಳು ನೋಡ್ಬೇಕು. ಅಲ್ಲಿ ಕುಂಭವನ್ನ ಹೊತ್ಕೊಂಡು ಭಕ್ತಿಯಿಂದ ಬರ್ತಿದ್ದೀರಿ. ತಾಯಿಗಳಿಗೆ ಇನ್ನೊಂದು ಮಾತನ್ನು ಹೇಳ್ತೀರಿ, ತಲೆ ಮೇಲೆ ಕುಂಭವನ್ನು ಹೊತ್ತಿದ್ದೀರಿ. ಹೃದಯದೊಳಗ ಒಂದಿಷ್ಟು ನಂಬಿಕೆಯನ್ನು ಇಟ್ಟುಕೊಂಡಿರಿ, ಅದನ್ನು ವಿಸ್ತಾರ ಮಾಡ್ಕೊಂಡು. ತಲೆ ಮೇಲೆ ಕುಂಭ ಇರಬೇಕು, ಹೃದಯದೊಳಗ ನಂಬಿಕೆ ಇರಬೇಕು. ತಲೆಯೊಳಗಿನ ಕುಂಭ ದೇಹನ ಶಾಂತ ಮಾಡ್ತದೆ. ಆ ನೀರ ತಲೆಯೊಳಗೆ ನೀವು ಏನು ನೀರ್ ತಂದ್ರಲ್ಲ, ಕುಂಭದಲ್ಲಿ ನೀರ್ ತಂದ್ರಲ್ಲ, ಆ ನೀರ ಏನ್ ಮಾಡ್ತದೆ? ನಮ್ಮ ತಲೆಯನ್ನ ಮನಸ್ಸನ್ನ ಶಾಂತ ಮಾಡ್ತದೆ. ನಂಬಿಕೆ ಹೃದಯವನ್ನ ತುಂಬುತ್ತದೆ, ನಮ್ಮ ಮನಸ್ಸಿಗೆ ಬೆಳಕನ್ನು ಕೊಡ್ತದೆ.
ಅಂತ ಪರಮ ಶ್ರೇಷ್ಠ ಕಾರ್ಯ ಇವತ್ತಿಲ್ಲಾಗಿದೆ. ಈ ಗುರುಗಳನ್ನ ಸ್ವಾಗತ ಬಹಳ ವೈಭವದಿಂದ ಮಾಡಿದ್ರು. ಇಷ್ಟು ಆಗ್ತದಂತ ನಮಗೆ ಗೊತ್ತಿರ್ಲಿಲ್ಲ. ಆದ್ರೆ 21 ದಿನಗಳ ಕಾಲ ಪೂಜ್ಯ ಸಂಗಮೇಶ್ವರ ಮಹಾಸ್ವಾಮಿಗಳು ನಮಗೆಲ್ಲ ರೂಪ ಕೊಟ್ಟಿದ್ದಾರೆ. ಆ ಎಲ್ಲ ರೂಪವನ್ನು ಗೂಂಡು ಅವ್ರು ಹೇಳಿದಂಗೆ ಕೇಳ್ಕೋತ ತಾವು ಬಂದು ಇವತ್ತು ಭವ್ಯ ಸ್ವಾಮೀಜಿಯವರ ಬಂದು ಎಲ್ಲ ಕಾರ್ಯಕ್ರಮ ಆಗಿದೆ. ಈ ವೇದಿಕೆಯನ್ನು ನೋಡಿದಾಗ 12ನೇ ಶತಮಾನದಲ್ಲಿ ಬಸವಣ್ಣ ಕಟ್ಟಿದ ಅಲ್ಲಮ ಪ್ರಭುದೇವರು ಬಂದಂತ ಅನುಭವ ಮಂಟಪ ಇಲ್ಲಿ ನೆನಪಾಗ್ತಾ ಇದೆ. ಅಷ್ಟು ಎಲ್ಲ ಪೂಜ್ಯ ಸ್ವಾಮೀಜಿಯವರು ಬಂದಿದ್ದಾರೆ. ಅದಕ್ಕೆ ಅವರನ್ನ ಕುಂಭದಿಂದ ಸ್ವಾಗತ ಮಾಡಿದ್ರಿ. ಹೃದಯದೊಳಗ ನಂಬಿಕೆಯನ್ನು ಇಟ್ಟುಕೊಂಡಿರಿ. ಅವರಿಗೆ ಬರುವಾಗ ಹೂ ಹಾರಿಸಿದ್ರು. ಜಗತ್ತಿನಲ್ಲಿ ಹೋಗುವ ದಾರಿಗೆ ಮುಳ್ಳು ಚೆಲ್ಲುವುದಾರ, ಕಲ್ಲು ಬಗೆಯವರದಾರ. ಹಾದಿಗೆ ಹೋಗುವಾಗ ಮುಳ್ಳು ಚೆಲ್ಲುವವರು ನೋಡ್ತೇವಿ, ಕಲ್ಲು ಚೆಲ್ಲುವರು ನೋಡ್ತೇವಿ. ಆದ್ರೆ ಸಲ್ಲೊಟ್ಟಿಗೆಯಲ್ಲಿ ಗುರುಗಳ ಬರುವ ದಾರಿಗೆ ಹೂವನ್ನು ಚೆಲ್ಲಿರಪ್ಪ ಅಂತಂದ್ರೆ ಅದು ಶ್ರೇಷ್ಠವಾದಂತ ಒಂದು ಕಾರ್ಯ ತಾವೆಲ್ಲರೂ ಮಾಡಿದರೆ. ನಿಮ್ಮ ಕಾರ್ಯ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು. ಎಲ್ಲ ಪೂಜ್ಯರು ಹರಿಸಿದಾರ. ಪೂಜ್ಯ ಸಿದ್ದೇಶ್ವರಪ್ಪಾಜಿಯವರಿಗೆ ನೀವೆಲ್ಲರೂ ಭಕ್ತಿಯನ್ನ ಸಲ್ಲಿಸಿದರೆ. ಇವತ್ತು ಪೂಜ್ಯ ಸಂಗಮೇಶ್ವರ ಮಹಾಸ್ವಾಮಿಗಳು ಬರೇ ಪ್ರವಚನ ಅಲ್ಲ, ಅವರು ಸಾಹಿತ್ಯಗಳದಾರ, ಸಂಗೀತವನ್ನ ಬಲ್ಲವರದಾರ. ಅದ್ರ ಕೂಡ ಪ್ರವಚನವನ್ನ ನೀಡ್ತಾರೆ. ಇಲ್ಲಿವರೆಗೆ ಅವರೆಲ್ಲರ ಬಗ್ಗೆ ಮಾತನ್ನ ಹೇಳಿದಾರ. ಈ ಹೆಣ್ಮಕ್ಳು ತಾವೆಲ್ಲರೂ ಶ್ರದ್ಧೆಯನ್ನು ಇಟ್ಟುಕೊಂಡಿರಲ್ಲ. ಅವರೊಬ್ಬರು ಸಲ್ಲೋಟಿಗೆಯ ಗ್ರಾಮದ ಸಮಸ್ತ ಭಕ್ತರ ಮಗ ಅಂತ ತಿಳ್ಕೊಂಡು ಬಿಟ್ಟರೆ ಸಾಕು. ಸ್ವಾಮೀಜಿಯವರು ತಿಳ್ಕೊಂಡ್ರೆ ಒಬ್ಬ ಸ್ವಾಮೀಜಿಯವರು ಆಗ್ತಾರ. ಆದ್ರೆ ಮಗ ಅಂದ್ರೆ ಮನೆ ಮಗ ಆಗ್ತಾರಲ್ಲ, ಇದಕ್ಕಿಂತ ದೊಡ್ಡ ತ್ಯಾಗ ಜಗತ್ತಿನೊಳಗೆ ಯಾವುದಿಲ್ಲ. ಅವರು ತ್ಯಾಗ. ಅದಕ್ಕೆ ಜಗತ್ತಿನೊಳಗೆ ನಾನು ಮೊದಲೇ ಹೇಳಿದ್ದೆಲ್ಲ, ಬಹಳ ಕಷ್ಟದ. ಒಂದೇ ಒಂದು ಉದಾಹರಣೆ ಹೇಳಿಬಿಡ್ತೀನಿ. ಒಬ್ಬ ದೊಡ್ಡ ಮಟ್ಟಕ್ಕೊಬ್ಬರನ್ನ ಆಯ್ಕೆ ಮಾಡಿದ್ರು. ಒಬ್ಬರು ಸ್ವಾಮೀಜಿಯವರು, ಹೆಸರು ಕೇಳುವುದಿಲ್ಲ, ಆಯ್ಕೆ ಮಾಡಿದ್ರು. ಅವ ಸಾಫ್ಟ್ವೇರ್ ಇಂಜಿನಿಯರ್, ಮಠಕ್ಕಾಗುವ ಉತ್ತರಾಧಿಕಾರಿ ಇಂಜಿನಿಯರ್ ಇದ್ರು. ಅವರು ಆ ಮಠಕ್ಕೆ ನಿಯೋಜನೆ ಮಾಡಿದ್ರು. ಮುಂದೆ 6 ತಿಂಗಳೊಳಗೆ ಅವರು ವಿಚಾರ ಮಾಡಿದ್ರು. ವಿಜ್ಞಾನಿ, ಸೈನ್ಸ್ ಓದಿದ್ದ, ಹೇಳಿದ ಗುರುಗಳಿಗೆ, ಗುರುಗಳು ನನ್ನ ಈ ಮಟ್ಟಕ್ಕೆ ತಗೊಂಡಿರಿ, ನಾನೊಬ್ಬ ವಿಜ್ಞಾನಿ, ಲಕ್ಷಾಂತರ ಗಳಿಸ್ತೀನಿ, ಈ ಮಠಕ್ಕೆ ನಾ ಏನ್ ಬೇಡ, ನಾನು ನೌಕರಿ ಮಾಡ್ತೀನಿ. ಇನ್ನೂ ಪಟ್ಟಾಧಿಕಾರಿ ಆಗಿದ್ದಿಲ್ಲ, ಅವರು ನಿಯೋಜನೆ ಆಗಿತ್ತು. ಅವ ಹೇಳಿದ ಗುರುಗಳಿಗೆ, ನಾನ್ ನೌಕರಿ ಮಾಡ್ತೀನಿ, ನಾನು ಮಠಕ್ಕೆ ಹಾಕಿನಂತ ಹೂ ಅಂದಿದ್ದಕ್ಕೆ ತಪ್ಪಿಗೆ ನಿಮಗ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀನಿ, ನಾನು ಬಿಟ್ಟು ಬಿಡುವಂತವ್ರದಾರ. ಆದ್ರೆ ತಾಯಿ, ತಂದೆ, ಮನೆ, ಮಾರ ಎಲ್ಲವನ್ನ ತ್ಯಾಗ ಮಾಡಿ ಗುರುವಿಗೆ ಸಮರ್ಪಣೆಯಾಗಿ ದೇಶಕ್ಕೆ ನಾನು ಜ್ಞಾನ ಕೊಡ್ತೀನಂತವ್ರು ಇವತ್ತ ತ್ಯಾಗಿಗಳು ಸಿಗುವುದು ಕಷ್ಟದ. ಅಂತ ತ್ಯಾಗವನ್ನು ಮಾಡಿದವರು ಯಾರಂದ್ರೆ ಪೂಜ್ಯ ಸಂಗಮೇಶ್ವರ ಸ್ವಾಮಿಗಳು ಅನ್ನುವಂಥದ್ದು ಇವತ್ತಿದೆ. ತ್ಯಾಗ, ಯೋಗ, ಜ್ಞಾನ, ಭಕ್ತಿ ಇವೆಲ್ಲವೂ ಕೂಡಿದಾಗ ಅದು ಜ್ಞಾನಕ್ಕೆ ಎಲ್ಲಕ್ಕೂ ನಮ್ಗೆ ಆಶೀರ್ವಾದ ನೀಡ್ತದೆ. ಅದು ಮಹಾ ಯಜ್ಞವಾಗ್ತದೆ. ಅಂತ ಕಾರ್ಯ ಇಲ್ಲಿ ನಡೆದಿದೆ. ಇಲ್ಲಿ ಪೂಜ್ಯರು ಇನ್ನೇನೇನು ಮಾರ್ಗದರ್ಶನ ಮಾಡ್ತಾರೆ ಅಂತ ಕಾರ್ಯ ಇಲ್ಲಿ ನಡೆಯಲು ತಿಳ್ಕೊಂಡಿರುವಂತ ಪೂಜ್ಯ ಗುರುದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ. ಗುರುಗಳು ಸಂಗಮೇಶ್ವರ ಸ್ವಾಮಿಗಳು ಅವರು ಸಮರ್ಥರಾದ, ಎಲ್ಲ ಪೂಜ್ಯರು ಹೇಳ್ಯಾರಲ್ಲ ಸಮರ್ಥರಾದ. ಆ ಕಾರ್ಯವನ್ನ ತಾವೆಲ್ಲರೂ ಮಾಡ್ಕೊಂಡು ಹೋಗ್ತೀರಿ. ಅವರು ಗುರುಗಳಂತೂ ತಿಳ್ಕೋರಿ, ನಿಮ್ಮ ಮನೆ ಮಗನಂತೂ ತಿಳ್ಕೋರಿ. ಹಾಗೆ ಮಾಡ್ತೀರಿ ಅಂತ ಮಾತನ್ನು ಇವತ್ತೇಗೆ ವೇದಿಕೆ ಮೇಲೆ ಬಂದಾರಲ್ಲ ಎಲ್ಲ ಪೂಜ್ಯ